ಇವತ್ತು ಈ ಮಗುವಿಗೆ ಇವತ್ತು ಎಂತ ಅವಕಾಶ ಸಿಕ್ಕಿದೆ ಅಂತ ಕೇಳಿದ್ರೆ, ಇವತ್ತು ಪ್ರತಿಷ್ಠಿತವಾದಂತಹ ಧಾರವಾಡದಲ್ಲಿ ನಾವು ಎಷ್ಟು ಲಕ್ಷ ಕೊಟ್ಟರು ನಮ್ಗೆ ಅಲ್ಲಿ ಸೀಟ್ ಸಿಗದೆ ಇರುವಂತಹ ದೊಡ್ಡ ಕಾಲೇಜಿಗೆ ಇವತ್ತು ಅಪ್ಪಿ ನೀ ಎಲ್ಲಸನ ಕಲಿತಿ ಕಲಿಯಮ್ಮ, ನಿನಗೆ ಕಲ್ಸಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳಿ ದೊಡ್ಡ ಸಂಸ್ಥೆಯವರು ಇವರಿಗೆ ಇವತ್ತು ಕಲಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಎಲ್ಲ ತಮ್ಮೆಲ್ಲರ ಹಾರೈಕೆ, ಈ ಊರಿನ ಎಲ್ಲ ಮಕ್ಕಳು ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದ ಈ ಮಗುವಿಗಿದೆ. ಇದೇ ತರ ಪ್ರತಿಭೆಗಳು ಸಾಕಷ್ಟು ಜನ ಇವರು ಬ್ಯಾಚ್ಮೆಂಟ್ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಒಂದೆರಡು ಮಾತುಗಳು ನಮ್ಮ ಸಾಕ್ಷಿ ಇವಳಿಂದ. ಮೊದಲನೇದಾಗಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಡಾಕ್ಟರ್ ಸರ್ ಮತ್ತು BR ಜಗತ್ ಸರ್ ಹಾಕಿರೋ 3 ಕಿರುಚಿತ್ರಗಳನ್ನ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನೋಡೋಕೆ ಬಂದಿದ್ದಕ್ಕೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು ಥರ್ಡ್ ಸ್ಟ್ಯಾಂಡರ್ಡ್ ತನಕ ನಮ್ಮ ಊರು ಹೋಟೆಲ್ ತಾಲೂಕು ಜಿಲ್ಲಾ ಬೆಳಗಾವಿ ಕಲ್ತೆ. ಅದಾದ್ಮೇಲೆ 4th ಮತ್ತು 5th ಹೊನ್ನಾಪುರ್ಗೆ ಬಂದು ಕಲ್ತಿದ್ದೀನಿ. ನಮ್ಮ ಡಾಕ್ಟರ್ ಸರ್ ಅವರು ನಮ್ಮ ಅಷ್ಟು ಬ್ಯಾಚ್ ಅವ್ರಿಗೆ ಮುರಾರ್ಜಿ, ನವೋದಯ, ಆದರ್ಶ ಕೋಚಿಂಗ್ ಸ್ವಂತ ಅವ್ರ ಮನೆಯೊಳಗೆ ಅವ್ರ ಮಕ್ಕಳ ಥರ ನೋಡ್ಕೊಂಡು ನಮ್ಗೆ ಕೋಚಿಂಗ್ ಕೊಟ್ಟು ಒಂದು 10-15 ಜನರು ಸೆಲೆಕ್ಟ್ ಆಗಿದ್ರು. ಅದ್ರೊಳಗ ಅವ್ರ ಪರಿಶ್ರಮ ಭಾಳ ಐತಿನ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ್ಲಂಗಿಲ್ಲ. ಅವರು ತಮ್ಮ ಮಕ್ಕಳಂತ ನೋಡ್ಕೊಂಡ್ರೆ ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದು ರಾತ್ರಿ 10 ಗಂಟೆ ತನಕ ಅವ್ರ ಮನೆಗೆ ಇರ್ತಿದ್ವಿ. ಅದಷ್ಟೆಲ್ಲ ಸೆಲೆಕ್ಟ್ ಆದ್ಮೇಲೆ ಒಂದಷ್ಟು ಜನ ಹಾಸ್ಟೆಲ್ ಹೋದ್ರೆ ಒಂದಷ್ಟು ಜನ ಆಗಲ್ಲ, ನಾವ್ ಇಲ್ಲೇ ಕಲಿತೀವಿ ಅಂತ ಹೇಳಿ ಇಲ್ಲೇ ಕಲಿತ್ರೆ. ಹಾಸ್ಟೆಲ್ ಹೋಗಿದ್ದವ್ರ ಖರ್ಚು ಪೂರ್ತಿ ಕಳ್ಸೋದೆಲ್ಲ ಖರ್ಚು ನಮ್ಮ ಡಾಕ್ಟರ್ ಸರ್ ಅವರೇ ನೋಡ್ಕೊಂಡಾರ. ಅದು ಇರಕ್ಕಾಗಲ್ಲ. ನಂಗೆ ಫಸ್ಟಿಗೆ ಹೋದಾಗ ತಂದೆ ತಾಯಿನ ಬಿಟ್ಟು ಇರಕ್ಕಾಗಲ್ಲ, ಭಯ ಆಗುತ್ತೆ, ಅಳು ಬರುತ್ತೆ ಅಂತಂದಾಗ ಯಾರು ಏನ್ ಮಾಡಿದಾರೆ ಗೊತ್ತಿಲ್ಲ. ನಾನಂತೂ ಫಸ್ಟ್ ಡಾಕ್ಟರ್ ಸರ್ಗೆ ಫೋನ್ ಹಚ್ಚಿದೆ. ಯಾಕಂದ್ರೆ ಅವ್ರು ಬರೀ ಸರ್ ಅಷ್ಟ ಆಗಿದ್ದಿಲ್ಲ, ನಂಗೆ ತಂದೆ ತಾಯಿ, ಸರ್, ಫ್ರೆಂಡ್ ಎಲ್ಲ ಆಗಿದ್ರು. ಹಾಗಾಗಿ ಅವ್ರಿಗೆ ಫೋನ್ ಹಚ್ಚಿ ನಿಮ್ಗೆ ಇರಕ್ಕಾಗಲ್ಲ, ನನಗೆ ಬರ್ತೀನಿ ಅಂತಂದಾಗ ಅವರು ಇಲ್ಲ, ನೀನು ಇಲ್ಲೇ ಕಲಿಬೇಕಾ, ನಿಂಗೆ ಒಂದು ಒಳ್ಳೆ ಭವಿಷ್ಯ ಐತಿ, ಮುಂದೆ ಬಿಟ್ಟು ಬಂದ್ರೆ ಆಗಂಗಿಲ್ಲ, ನೀನು ಇಲ್ಲೇ ಕಲಿ, ತಂದೆ ತಾಯಿ ಭಾಳ ಕಷ್ಟ ಐತಿ, ಅದನ್ನ ಅರ್ಥ ಮಾಡ್ಕೊಂಡು ಕಲಿಬೇಕು ನೀನು ಅಂಥೇಳಿ ಅವರು ಹಳೆಯ ಶಿಷ್ಯಂದ್ರೆ ಉದಾಹರಣೆ ಕೊಟ್ಟರೆ, ನೀನು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಆಗ್ಬೇಕಂತ ಹೇಳಿ. ಅವಾಗ ನನಗೆ ಅನಿಸ್ತಾ ಸುಮ್ಮನೆ ಇಲ್ಲಿ ಬಂದು ಕಲಿಯೋದೈತಿ, ಅಲ್ಲಿ ಇದ್ರು ಕಲಿಯೋದೈತಿ. ನಮ್ಮ ಡಾಕ್ಟರ್ ಸರ್ ಇಷ್ಟೆಲ್ಲ ಕಷ್ಟಪಟ್ಟು ಕಲ್ಸಿದ್ದಾರೆ, ನಾವು ಇಲ್ಲಿ ಬಂದ್ರೆ ಅವ್ರು ಹೆಸರು ಉಳಿಸ್ದಂಗೆ ಆಗಂಗಿಲ್ಲ, ಅಲ್ಲೇ ಇದ್ದು ನಾನು ಕೀರ್ತಿ ತರಬೇಕು ಅವ್ರಿಗೆ ಅಂತ ಹೇಳಿ ಅಲ್ಲೇ ಹೋದೆ. 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಕಲಿತೆ. 9th ಸ್ಟ್ಯಾಂಡರ್ಡ್ ಸ್ಕೂಲ್ ಸುಟ್ಟಿ ಒಳಗೆ BR ಜಕಾತಿ ಸರ್ ಅವ್ರು ಫೋನ್ ಹಚ್ಚಿ ಹಿಂಗೆ ಕಿರು ನಾಟಕ ಮಾಡತ್ತೀವಿ, ನಿಂಗೊಂದು ಚಾನ್ಸ್ ಕೊಡ್ತೀವಿ ಬಾ ಅಂತ ಹೇಳಿ ಕರೆದ್ರೆ ಹೋದೆ. ನಂಗೆ ಏನೋ ಗೊತ್ತಿದ್ದಿಲ್ಲ ಅದ್ರ ಬಗ್ಗೆ, ಹೆಂಗೆ ಮಾಡ್ಬೇಕಾ ಏನು ಅಂತ ಎಲ್ಲ ಡಾಕ್ಟರ್ ಸರ್, BR ಜಕಾತಿ ಸರ್ ಅವ್ರ ಬಳಗ ಎಲ್ಲ ಹೇಳ್ಕೊಡ್ತ. ಅಲ್ಲೇ ಸ್ವಂತ ಮಗಳಾಗಿ ನೋಡ್ಕೊಂಡು ನನಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತ. ಇಷ್ಟು 3 ಕಿರುಚಿತ್ರ ಮಾಡೀನಿ, ಎಲ್ಲ ಕಡೆ ಪ್ರಸಿದ್ಧ ಆಗೀನಿ. ಎಲ್ಲರೂ ನನ್ನ ಪಿಕ್ಚರ್ ನೋಡಿ, ನನ್ನ ಮೂವಿ ನೋಡಿ, ಆ್ಯಕ್ಟ್ ನೋಡಿ ಅಳ್ತಾರಂದ್ರೆ ಅದಕ್ಕೆ ಮೇನ್ ಕಾರಣ ಡಾಕ್ಟರ್ ಸರು, ಬಾಬಾಜಾನ್ ಮುಲ್ಲಾ ಸರು, BR ಜಕಾತಿ ಸರ್ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅನಾಥರು ಮೂವಿ ಆದಮೇಲೆ ಮತ್ತು ನಾನು ವಾಪಸ್ 9th ಹೋದೆ. 9th ಮುಗಿಸಿ 10th ಹೋದೆ. 10th ಹೋದಾಗ ಅಲ್ಲಿ ನಮ್ಮ ಹಾಸ್ಟೆಲ್ನಾಗ ಎಲ್ರಿಗೂ ಬಂದು ತೋರಿಸಿದ್ರೆ ಸರ್ಸ್ ಎಲ್ಲ ನಮ್ದು ಕಿರುಚಿತ್ರ ತಂಡ ಬಳಗ ಎಲ್ಲ ಬಂದು ತೋರಿಸಿದಾಗ ಅವರು ನಮ್ದು ಹಾಸ್ಟೆಲ್ ಟೀಚರ್ಸ್, ಪ್ರಿನ್ಸಿಪಲ್ ಎಲ್ಲ DC ಕಡೆಯಿಂದ ಅಲ್ಲಾಬಕ್ಕ ಸರ್ ಅವ್ರ ಕಡೆಯಿಂದ ನನಗೆ ಸನ್ಮಾನ ಮಾಡ್ತಿದ್ರಲ್ಲೇ. ಅಲ್ಲಿ ಸನ್ಮಾನ ಆಯ್ತು ನನಗೆ. ಅದಕ್ಕಾದ್ರೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ 10th ಜಾಸ್ತಿ ಸ್ಕೋರ್ ಆಗ್ಬೇಕ, ನೀನು ಚಲೋ ಕಲಿಬೇಕ, ಮನ್ಯಾಗ ಭಾಳ ಕಷ್ಟ ಐತಿ, ಅದನ್ನೆಲ್ಲ ನೀನು ಹೋಗಿಸ್ಬೇಕಂದ್ರೆ ಕರೆಕ್ಟ್ ಕಲ್ಕೋಬೇಕ, ಅಭ್ಯಾಸ ಮಾಡ್ಬೇಕ ಅಂತ ಹೇಳಿ ನಂಗೆ ಒಳ್ಳೆ ಉದಾಹರಣೆಗಳನ್ನ ಕೊಟ್ಕೊಂತ ಧೈರ್ಯ ತುಂಬ್ಕೊಂತ ನನ್ನ ಜೊತೆ ಡಾಕ್ಟರ್ ಸರು, BR ಜಕಾತಿ ಸರು, ಬಾಬಾಜಾನ್ ಮುಲ್ಲಾ ಸರು ಎಲ್ಲರೂ ಇದ್ರ. ಹಾಗಾಗಿ 10th SSLC ಎಕ್ಸಾಮ್ ಮುಗಿಸ್ಕೊಂಡು ನಮ್ಮ ಪಪ್ಪ, ನಮ್ಮ ತಂದೆ ತಾಯಿಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳನ್ನ ಒಬ್ಬರೇ ತಾಯಿ ಸಾಕಕ್ಕ ಭಾಳ ಕಷ್ಟ ಆಗ್ತೈತಿ. ನಮಗ ಬೆನ್ನೆಲುಬಾಗಿ ಆಸರೆಯಾಗಿ ನಿಂತವ್ರಂದ್ರೆ ನಮ್ಮ ಮಾಮ ಮಂಜುನಾಥ್ ಮಾಕರಿ ಅಂತ. ಅವ್ರ ನೇರ್ಲಿ ಗ್ರಾಮದೊಳಗೆ ಅದಾರ, ಹುಕ್ಕೇರಿ ತಾಲೂಕು. ತನ್ನ ಸ್ವಂತ ಮಕ್ಕಳಕ್ಕಿಂತನೂ ಜಾಸ್ತಿ ನೋಡ್ಕೊಂಡಾರ. ನಾನೀಗ ಏನಾರ ಇದನ್ನ ಓದ್ತೀನಿ, ಇದು ಕಲಿಬೇಕಂತಂದ್ರೆ ಕಲಿಗಾಯ್ತು, ಇಲ್ಲ ಇದು ತಗೋಬೇಕಂತಂದ್ರೆ ಆಯ್ತು ಮಾಡ. ಹಿಂಗ 3 ಜನ ಹೆಣ್ಮಕ್ಳಿಗೂ ನಮ್ಗೇನು ಕಡಿಮೆ ಮಾಡಿಲ್ಲ ಅವ್ರು. ಇದ್ ಬೇಕಾ ಇದ್ ತಗೋರಿ, ಇದ್ ಬೇಕಾ ಇದ್ ತಗೋರಿ, ಬಟ್ ಏನು ಕಡಿಮೆ ಮಾಡಂಗಿಲ್ಲ. ಅವ್ರಿಗೂ ಒಬ್ಳು ಸ್ವಂತ ಮಗಳು ಅದಾರ, ಆದ್ರ ಆ ಮಗಳಿಗಿಂತ ಜಾಸ್ತಿ ನಮಗ್ ನೋಡ್ಕೊತಾರ ಅವ್ರ ತಂಗಿ ಮಕ್ಕಳು ಅಂತಂದ. ಅವ್ರನ್ನ ಈ ಸಮಯದೊಳಗ ಭಾಳ ಅಂದ್ರೆ ಭಾಳ
ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಪೂರ್ತಿ ಜವಾಬ್ದಾರಿ ಡಾಕ್ಟರ್ ಸರ್ ಅವರು ಮತ್ತು ನಮ್ಮ ಮಾಮ ಅವರು ಇವರ ಇಬ್ರು ತಗೊಂಡಾರ. ನಾ ಒಂದು ಮಟ್ಟಕ್ಕೆ ಬೆಳೆಯೋತನೂ ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋತನೂ ನನ್ನ ಪೂರ್ತಿ ಜವಾಬ್ದಾರಿ ಅವರು ತಗೊಂತೀನಿ ಅಂದಾರ. ಅರ್ಧ ನಮ್ಮ ಮಮ್ಮಿ ಟೆನ್ಷನ್ ಕಡಿಮೆ ಆಗತ್ತ. ನಮ್ಮ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಕಷ್ಟಪಟ್ಟಾರ. 3 ಜನ ಹೆಣ್ಮಕ್ಳಿಗೂ ಸಾಕ್ಬೇಕಂದ್ರ ಕಷ್ಟ ಆಗತ್ತ. ಅವ್ರಿಗೆ ಕರೆ ಹೇಳ್ಬೇಕಂದ್ರೆ 2 ಕಣ್ ಕಾಣಿಸಂಗಿಲ್ಲ ಕರೆಕ್ಟ್. ಅಂದ್ರೂ ಬಿಸಿಲು ಮಳೆ ಏನು ಅನ್ನೋದು ಕೆಲ್ಸಕ್ಕೆ ಹೋಗಿ ದುಡಿತಾರ. ಅವು ಕಾಲ ಹುಳ ಹೋಗಿದ್ರು ಏನೂ ಗೊತ್ತಾಗಲ್ಲ. ನಮ್ಮ ಮಮ್ಮಿನ ಇಲ್ಲಿವರೆಗೂ ಪ್ರಭು ದಿನ ಕಾಪಾಡಿದಾನೆ. ನಮ್ಗೆ ದೇವ್ರ ಆಶೀರ್ವಾದನೂ ಐತಿ, ಎಲ್ಲಾನು ಐತಿ. ನಮ್ಮ ಪಪ್ಪನ ಈ ಸಮಯದೊಳಗೆ ಕೇಳ್ಕೊಳ್ಳೋದಿಲ್ಲ. ಒಂದು ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ಕುಡಿಯೋದನ್ನ ಬೇಡ್ರಿ. ಕುಡಿಯೋದ್ರಿಂದ ಏನು ಇಲ್ಲ. 3 ಜನ ಹೆಣ್ಮಕ್ಳ ಭವಿಷ್ಯ ಐತಿ, ಅದನ್ನ ರೂಪಿಸ್ಬೇಕು. ನೀವ ಹಿಂಗ್ ಮಾಡ್ಕೊಂತಂದ್ರೆ ನಮ್ಗೆ ಏನು ಆಗಲ್ಲ. ನೀವು ದುಡಿಲಿಲ್ಲ ಅಂದ್ರೂ ಅಷ್ಟ ಆಯ್ತಾ. ಕುಡಿಯೋದ್ ಬಿಟ್ಟು ಮಮ್ಮಿ ಜೊತೆ ಇದ್ರೆ ಅದ ಒಂದ್ ಎಷ್ಟು ಧೈರ್ಯ ಆಗುತ್ತೆ. ಎಲ್ರ ಕಡೆ ಕೇಳ್ಕೊಳ್ಳೋದು ಅಂದ್ರೆ ಎಲ್ಲ ತಂದೆಗಳ ಕಡೆನು ನೀವು ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕುಡಿಯಕ್ ಮಾತ್ರ ಹೋಗ್ಬೇಡ್ರಿ. ಕುಡಿಯೋದ್ರಿಂದ ಅವ್ರಿಗಷ್ಟ ಮನೆಯವ್ರಿಗಷ್ಟ ಅಲ್ಲ, ಎಲ್ರಿಗೂ ನಷ್ಟ ಐತಿ. ಕುಡೋದು ಅವ್ರ ಹೆಲ್ತ್ ಕೆಡ್ತೈತಿ, ಮನೆಯವ್ರ ಪರಿಸ್ಥಿತಿನೂ ಕೆಡ್ತೈತಿ. ಅದ್ರಾಗೂ ಹೆಣ್ಮಕ್ಳು ಇದ್ದ ಮನೆಯೊಳಗಂತೂ ಬಾಳ ಕಷ್ಟ ಆಗ್ತೈತಿ. ಎಲ್ರಿಗೂ ಕೈ ಮುಕ್ಕೊಂಡ್ ಕೇಳ್ಕೊತೀನಿ, ಯಾವ ತಂದೆನೂ ಕುಡಿಯಕ್ ಹೋಗ್ಬೇಡ್ರಿ. ಕುಡಿಯೋದ್ರಿಂದ ಜೀವನ ಬಾಳ ಹಾಳಾಗ್ತೈತಿ. ಹೆಣ್ಮಕ್ಳು ಇದ್ದ ಮನೆ ಅಂತೂ ಬಾಳ ಅಂದ್ರೆ ಬಾಳ ಕಷ್ಟ ಅನ್ಭವಿಸ್ಬೇಕಾಗ್ತೈತಿ. ಪ್ರತಿಯೊಬ್ಬರ ಮನೆಯಲ್ಲಿ ಇಂತಹ ಸಾಕ್ಷಿಗಳಿದ್ದಾರೆ. ನಮಗೆಲ್ಲ ಹೆಸರು ತರುವಂತಹ ಮುದ್ದು ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಟ್ಟಿದೆ ಆದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆ. ಅವರ ಕನಸು IAS ಅಧಿಕಾರಿ ಆಗ್ಬೇಕು ಅಂತ ಕನಸಿದೆ. ಅದಕ್ಕೆ ಕೈಗಳು ಸಾಕಷ್ಟಿವೆ ಸಹಾಯ ಮಾಡೋದಕ್ಕೆ. ಆಕೆಗೆ IAS ಅಧಿಕಾರಿ ಮತ್ತು ಅವ್ರ ಬ್ಯಾಚಿನವ್ರು ಬಹಳ ಜನ ಇದ್ದಾರೆ. ಅವರೆಲ್ಲ ಬ್ಯಾಚಿನವರು ದೊಡ್ಡ ದೊಡ್ಡ ಅಧಿಕಾರಿಯಾಗಿ ಹೊನ್ನಾಪುರಕ್ಕೆ ಮತ್ತು ಅವರ ತಂದೆ ತಾಯಿಗಳಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ಒಂದು ಒಳ್ಳೆ ಹೆಸರನ್ನ ತರುವಂತ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಆ ಮುದ್ದು ವಿದ್ಯಾರ್ಥಿಗೆ ತುಂಬಾ ಧನ್ಯವಾದಗಳು. ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಾವು ಇದ್ದೇ ಇರ್ತೀವಿ. ನಮ್ಮ ಉಸಿರಿರುವವರೆಗೂ ನಮ್ಮ ಪಾಲಿನ ದೇವರಾದಂತಹ ಮುದ್ದು ಮಕ್ಕಳೊಂದಿಗೆ ನಾವು ಸದಾ ಇರ್ತೀವಿ. ನಿಮ್ಮ ಸೇವೆನೇ ನಮ್ಮ ಒಂದು ಕರ್ತವ್ಯ. ನಾವು ಮಾಡ್ತಾ ಸಾಕ್ಷಿ ದೇವರಿಸಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿ. ನಾವು ಕಿರುಚಿತ್ರವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರತಿಭೆಗಳನ್ನ ಹುಡುಕಾಡುವಾಗ ನಮ್ಮ ದಪ್ಪಸರು ಹೇಳಿದರು, ಒಂದು ಒಳ್ಳೆ ಪ್ರತಿಭೆ ಇದೆ, ಅವರಿಗೆ ಅವಕಾಶ ಕೊಡು ಅಂತ ಹೇಳಿದಾಗ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾಳೆ. ಆಮೇಲೆ ಇವಳು ಮಾಡಿದಂಥ ಫಿಲ್ಮ್ಗಳು ಇವತ್ತು ರಾಜ್ಯಾದ್ಯಂತ ಇಡೀ ಕರ್ನಾಟಕದಂತ ಜನ ನೋಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಕಡೆ PG ಡಿಗ್ರಿ ಕಾಲೇಜು ಎಲ್ಲ ಕಡೆ ನೋಡಿ ಮಕ್ಕಳು ಅಳುವುದಷ್ಟೇ ಅಲ್ಲದೆ ಪೇರೆಂಟ್ಸು ಕೂಡ ಕಣ್ಣೀರನ್ನು ತೆಗೆದುಕೊಂಡಾರೆ. ಅಷ್ಟು ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾಳೆ. ಇವಳು ಭವಿಷ್ಯ ಉಜ್ವಲವಾಗಲಿ. ಇದೇ ರೀತಿ ಇವಳು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸುತ್ತಾ ಎಲ್ಲ ಪ್ರೋಗ್ರಾಮ್ ಎಲ್ಲ ಗುರಿಯರು ಈತ ಡಾಕ್ಟರ್ ಸರು ಮತ್ತು ಜಕಾತಿ ಸರ್ ಇವರು ಪ್ರೈಮರಿ ಸ್ಕೂಲ್ ಟೀಚರು. ಅವರೇನು ಖಾಲಿ ಹಾಗೇ ಇಲ್ಲ, ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಅವೇರ್ನೆಸ್ ಅಂದರೆ ಜೀವನದಲ್ಲಿ ಏನು ನಡೀತಾ ಇದೆ, ಯಾಕೆ ಮನೆತನಗಳು ಹಾಳಾಗ್ತಾ ಇದ್ದಾವೆ, ಅದ್ರ ಬಗ್ಗೆ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಸಲುವಾಗಿ ಎಷ್ಟೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಉಪಯೋಗ ತಗೋರೋರು, ಅದನ್ನು ಅನುಸರಿಸೋರು ಬೆರಳಿಕೆ ಮಾತ್ರ. ಯಾಕಂದರೆ ಈಗಿನ ಮೊಬೈಲ್ ಯುಗದಲ್ಲಿ ಇದನ್ನು ಯಾರು ಕೇಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ 10 ಜನರಲ್ಲಿ ಅವರು ಮಾಡಿದಂಥ ಒಂದು 10 ಜನಕ್ಕೆ ಏನಾರು ಅವರು ಇದನ್ನ ಅವೇರ್ನೆಸ್ಸು ಇದ್ರ ಬಗ್ಗೆ ತಿಳುವಳಿಕೆ ಮಾಡಿದ್ರಂದ್ರೆ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಬದಲಾವಣೆ ಆದರೆ ಅದು ನಮ್ಗೆ ಎಷ್ಟೋ ಶ್ರೇಯಸ್ ಅಂತಿದೆ. ಹಾಗೆ ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು, ಕಾಶ್ಯಪ್ಪ ಅಂತ ಹೇಳಿ, ಕಾಶ್ಯಪ್ಪ ನಾಯಕ ಅಲ್ರಿ? ಹೌದು. ಕಾಶ್ಯಪ್ಪ ನಾಯಕ ನಾವು ಸುಮಾರು 2014-15 ಬಂದಾಗ ದಿನ 10 ರೂಪಾಯಿ ಗೆದ್ದಿದ್ದ. ಬಸ್ ಸ್ಟ್ಯಾಂಡ್ ಬಂದು ಹೇಳಿದ ತಕ್ಷಣ ಸರ್ 10 ರೂಪಾಯಿ ಕೊಡು ಅಂತಿದ್ದ.
ನಾವು 1 ಸಾರಿ ಕೊಟ್ಟೆ 2 ಸಾರಿ ಕೊಟ್ಟೆ, ಯಾಕಂದ್ರೆ ಅವ್ನು ಸೆರೆ ಕೊಡಕ್ಕೆ ಹೋಗ್ಬೇಕಾಗ್ತದೆ. ಆಮೇಲೆ ಹನುಮಂತ್ ಅಂತೇಳಿ 1 ಸಾರಿ ಕೊಟ್ಟೆ 2 ಸಾರಿ 50 ರೂಪಾಯಿ ಕೊಟ್ಟೆ, 3ನೇ ಕೇಳಿದ ಇಲ್ಲಪ್ಪ ರೊಕ್ಕ ತಂದಿಲ್ಲ ಇವತ್ತ ನಾಳೆ ಕೊಡ್ತೇನೆ ಅಂದ್ರೆ, ಏನು ಮತ್ತೆ ಕಾರ್ ತಗೊಂಡು ಅಡ್ಡಾಡ್ತಿ ನೌಕರಿ ಮಾಡ್ತಾನೆ ಅಂತ ನಿಂಗೆ 50 ರೂಪಾಯಿ ಕೊಡೋಕ್ಕಾಗೋಲ್ಲ ಅಂತ ಹಿಂಗಂದ. ಅಂದ್ರೆ ಕೊಡಾಕು ಬಾರ್ದು ಬಿಡಲಿಕ್ಕೆ ಬಾರ್ದು ಹಾಗಾದ ನಮ್ಮ ಪರಿಸ್ಥಿತಿ. ಅದಕ್ಕೆ ಅವನು ಮತ್ತು ಕುಡ್ಲ ಗಂಗಗಳ ಶಿವಪ್ಪ ಅಂತ ಗೊತ್ತಂಗೆ ಇವತ್ತು ಅವರಿಬ್ಬರು ಸೆರೆ ಕುಡಿತಾ ಇಲ್ಲ. ಹೆಂಗೆ ಕುಡಿತೀರಂದ್ರೆ ಕುಡಿದ್ರಂದ್ರೆ ಮನೆಗೆ ಹೋಗ್ತಿರಕ್ಕಿಲ್ಲ, ದುಡಿದ್ರು ಅಕ್ಕೆಲ್ಲ ಕುಡಿತಕ್ಕ ಹಾಕ್ತಿದ್ರು. ಸ್ವತಃ ನಾನು ಕಣ್ಣು ಬಂದ ನೋಡಿದ್ದೀನಿ. ಅವ್ರು ಎಷ್ಟು ಸಾರಿ ದುಡ್ಡು ಕೊಡಬೇಕಾದ್ರೆ ಹೇಳಿಕೊಟ್ಟಿದ್ದೀನಿ. ಆ ಪರಿಸ್ಥಿತಿ ಇವತ್ತು ಅವರಿಬ್ಬರು ಸೆರೆ ಕುಡಿದ್ಬಿಟ್ಟು 1 ವರ್ಷ ಆಯಿತು. ಇವತ್ತಿಗೂ ಕೆಲಸ ಮಾಡ್ತಾನೆ, ಬಸ್ ಸ್ಟ್ಯಾಂಡ್ ಕಡೆ ಬರಲ್ಲ. ಯಾವ ಕೆಲಸ ಹಾಕೊಂಡು ಬಿಟ್ಟಿ ಕೆಲಸಕ್ಕೆ ಬರಲ್ಲ. ಅವನು ಪಗಾರ ಕೊಡ್ತೇನೆ ಅಂದ್ರೆ ಬರ್ತೀನಿ, ಇಲ್ಲಂದ್ರೆ ಬರಲ್ಲ. ಫಸ್ಟ್ ಆಗಿ ಹೇಳ್ತಾನ. ಯಾರು ನಾಯಕ ಏನ್ರನ್ನ ನಾಯಕ ಮತ್ತು ಇಬ್ರು ನಾಯಕರು, ಅವರಿಬ್ರು ವಿಪರೀತ ಕುಡಿತಿದ್ರು. ಈಗ ಅವ್ರ ಮಗಳು, ಯಾಕಂದ್ರೆ ಅವ್ರ ಮಗಳು ಹೈಸ್ಕೂಲ್ನಲ್ಲಿ ಇದ್ದಳು. ಒಂದ್ಸತಿ ಅವ್ನು ರಾಮಚಂದ್ರಕ್ಕೆ ಅದ ಯಾರು ಹುಡುಗಿ ಅಂತದ ಇಲ್ಲ ಶಿವಪ್ಪನ ಮಗಳು ಅಂತಂದ್ರ, ಶಿವಪ್ಪನು ಹಿಂಗದ ಪಾಪ ನೋಡಿದ್ರೆ ಕುಡ್ಕೊಟ್ಟು ಅದೇ ಇರ್ತಾನೆ, ಮಗಳು ನೋಡಿದ್ರೆ ಇಷ್ಟು ಶಾನ್ಯ ಅದಾಳಲ್ಪ, ಎಲ್ಲದರಲ್ಲೂ ಫಸ್ಟ್ ಇದ್ದಾಳೆ. ಖೋಖೋ ಆಡ್ತಾಳೆ, ಕಬಡ್ಡಿ ಆಡ್ತಾಳೆ, ಸ್ಪೋರ್ಟ್ಸ್ ಎಲ್ಲ ಮಾಡಿ ಎಲ್ಲಾದ್ರೂ ಫಸ್ಟ್ ಅದಾರೆ. ಅಪ್ಪ ನೋಡಿದ್ರೆ ಹಿಂಗೆ ಅವಳು ಏನಾದ್ರು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಪ್ಲೇಸ್ ಬಂದಳಂದ್ರೆ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವಳ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ಅವರಪ್ಪ ಕೊಡೋದಿಲ್ಲ, ಅವಾಗ ಅವ್ರಪ್ಪಗ ರಗಡ ಆಗಿರ್ತೈತಿ. ಮತ್ತೆ ಈಗ ಎಲ್ಲಿ ಕೊಡ್ತಾಳೆ? ಅಂಥ ಟೈಮ್ದಲ್ಲಿ ಗುರುಗಳು ಯಾಪುರ್ ಸರ್ ಏನು ಮಾಡಿದ್ರಂದ್ರೆ ಅಂಥ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ನಮ್ಮಂತರಾಗಲಿ ಅಥವಾ ಗುಡ್ಡದ ಮಟ್ಟ ಆಗಲಿ ಇದಂತ ಏನಾದ್ರು ಸ್ವಲ್ಪ ಜಗದೀಶರಾಗಲಿ ಇಂಥವರೆಲ್ಲ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ಅವರಿಂದ ಏನಾಗ್ಬೋದು, ಏನು ಕೊಡಿಸ್ಬೋದು ನಾವು ಅಂತ. ಅವರು ಧಾರವಾಡದ ದುರ್ಗಾ ಕಾಲಿಯಲ್ಲಿ ಒಂದು ಸ್ಕೂಲ್ ಇತ್ತು. ಆ ಸ್ಕೂಲ್ ಹೆಂಗಿತ್ತಂದ್ರೆ ಸುಣ್ಣು ಇಲ್ಲ, ಬಣ್ಣಿಲ್ಲ, ಏನೇನು ಇರೋಕ್ಕಿಲ್ಲ, ಟಾಯ್ಲೆಟ್ ರೂಮ್ ಇಲ್ಲ, ಏನೇನು ಇರೋಕ್ಕಿಲ್ಲ. ನಮ್ಗೆ ಸುಮಾರು ಸಾರಿ ಕರ್ಕೊಂಡು ಹೋದ್ರಲ್ಲಿ ಸಾಲಿ ಬರೀ ತೋರ್ಸೋರಟ್ಟ ನಮಗೇನು ಮಾಡ್ಸಂತ ಏನು ಹೇಳ್ತಾರಕ್ಕಿಲ್ಲ. ಬರೀ ಸ್ಕೂಲ್ ನೋಡಿ ಸರ್, ಬಾತ್ರೂಮ್ ಇಲ್ಲ, ಆಟದ ಗ್ರೌಂಡ್ ಇಲ್ಲ, ಸುಣ್ಣಿಲ್ಲ, ಬಣ್ಣಿಲ್ಲ, ಹಿಂಗೆ ಹೇಳ್ತಿದ್ರು ಅಷ್ಟೇ. ನಮ್ಗೇನು ಕೊಡಂತ ಹೇಳ್ತಾರಕ್ಕಿಲ್ಲ. ಹಾಗೆ ಹೇಳ್ದೆ 1 ಸಾರಿ ಹೋದ್ವಿ ನಾವು, 2 ಸಾರಿ ಹೋದ್ರೆ ಸರ್ ಹೇಳಿದ ತಕ್ಷಣ ಏನೋ ನಾವು ಒಂದು ಸಹಾಯ ಮಾಡಬೇಕು. ಅದಕ್ಕೂ ನಮ್ಮ ಒಬ್ಬ ಹಿರಿಯರು ರವಿ ಎಲಿಗಾರ ಅಂತ ಹೇಳಿ ಅವ್ರಿಗೆ ಭೇಟಿ ಆದರು. ಭೇಟಿ ಆದಾಗ ಸರ್ ಈ ಥರ ಮತ್ತು ನಮ್ಮ ಸ್ಕೂಲ್ಗಿದೆ, ಮತ್ತು ಬಣ್ಣಿಲ್ಲ, ಬಾತ್ರೂಮಲ್ಲಿ ಹೆಣ್ಮಕ್ಳು ಇದ್ದಾರೆ, 10 ವರ್ಷದ ಮಕ್ಕಳು ಇದ್ದಾರೆ, ಅಂಥ ಮಕ್ಕಳಿಗೆ ನಮ್ಗೆ ತೊಂದರೆ ಆಗ್ತಾ ಇದೆ, ಏನಾದ್ರು ಸಹಾಯ ಮಾಡಿದಾಗ 25,000 ರೂಪಾಯಿ ಕೊಟ್ಟರು. ಬರೀ ಏನು ದ್ಯಾಪುರ್ ಸರ್ ಏನು ಈ ಊರವರಲ್ಲ, ಧಾರವಾಡ ಜಿಲ್ಲೆಯವರಲ್ಲ, ಏನೂ ಅಲ್ಲ ಅಂತ. ಯಾಕೆ ಅವ್ರು ಮಾಡುವಂಥ ಕೆಲಸಗಳು ಆ ರೀತಿದು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಜೀವನ ಚಕ್ರ ಅಂತಲ್ಲ, ಅವು ಸುಮ್ಮನೆ ಅಲ್ಲ. ಈಗ ಸಾಮಾಜಿಕ ನಾಟಕ ನೋಡ್ತಾರೆ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಡಿಯೋದು, ಏನು ಸಿಗೋದು ಆಡೋದು ನೋಡ್ತಿಲ್ಲ, ಅದು ನೋಡಿ ಇಡೀ ಗ್ರೌಂಡ್ ಅಂತ ನೋಡ್ತೇವೆ. ಬಟ್ ಇಂಥ ನೀತಿ ಪಿಕ್ಚರ್ಗಳು, ಚಲನಚಿತ್ರಗಳು ನೋಡಲಿಕ್ಕೆ ಬೆರಳಿಗೆ ಮಾತ್ರ. ನೀವು ಇಷ್ಟೇನು ಜನ ಬಂದಿರಿ, ಇಷ್ಟು ಜನದಲ್ಲಿ 10 ಜನ ಬದಲಾವಣೆ ಆದ್ರೆ ಈ ನಮ್ಮ ಚಲನಚಿತ್ರದ ಯಶಸ್ವಿ ಆಗ್ತೈತೆ ಅಂತ ಹೇಳ್ಕೊಂಡು ಅದಕ್ಕೆ ತ್ಯಾಪುರ್ ಸರ್ ಧನ್ಯವಾದ ಹೇಳ್ತೇನೆ. ಇಂಥ ಮಕ್ಕಳನ್ನ ಉತ್ತೇಜನ ಮಾಡ್ತಾ ಇದ್ದಾರೆ. ಅವರು ಸುಮಾರು ವಿದ್ಯಾರ್ಥಿಗಳನ್ನ ನಮ್ಮ ಕಡೆನೂ ಕರ್ಕೊಂಡ್ಬಂದ್ರೆ ನಾವು ಸ್ಪೋರ್ಟ್ಸ್ ಆರ್ಗನೈಸೇಷನ್ ಮಾಡ್ತೇವೆ. ಭಾಳ ಜನ ಮಕ್ಕಳು ನಾವು ನಮ್ಮ ಕೈಲಾದಷ್ಟು ನಾವು ಕೊಡುವಂಥ ದುಡ್ಡದಲ್ಲಿ ಇಂಥ ಬಡ ಮಕ್ಕಳಿಗೆ ನಾವು ಕೊಡುವಂಥ ಅವ್ರ ಜೊತೆಗೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವ್ರು ಹೇಳಿದ್ರೆ ನಾವು ಮಾಡ್ತೇವೆ. ಅದಕ್ಕೆ ದಯವಿಟ್ಟು ಇಂಥ ಮಕ್ಕಳನ್ನ, ಟ್ಯಾಲೆಂಟ್ ಮಕ್ಕಳನ್ನ ಹುಡುಕಿ ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅದಾವ, ಅಲ್ಲಿ 5ರಿಂದ 10 ಮಕ್ಕಳು ತಗೋರಂಥ ವಿದ್ಯಾವಂತರು ಅದಾರ, ದಾನಿಗಳು ಅದಾರ. ಅದಕ್ಕೆ ಸರ್ ಇದನ್ನು ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮದ ಮಕ್ಕಳಿಗೆ ಒಳ್ಳೆ ಅನುಕೂಲ ಮಾಡ್ತಾ ಇದ್ದಾರ. ಇಂಥ ಮಕ್ಕಳಿಗೆ ತ್ಯಾಪುರ್ ಸರ್ ಈ ಅವೇರ್ನೆಸ್ಗಳು ಹೇಗಂದ್ರೆ ನೋಡಕ್ಕೆ ಕೂತವ್ರು ಭಾಳ ಜನ ಅಲ್ಲ, 10 ಜನ ಅಷ್ಟೇ ಹಿರಿಯರಾಗಲಿ. ಯಾಕಂದ್ರೆ ನಾವು ಮಕ್ಕಳು ಸ್ಕೂಲಿಗೆ ಕಳಿಸ್ತೇವೆ, ಮಕ್ಕಳಿಗೆ 10 ಗಂಟೆ ಸ್ಕೂಲ್ ಕಳಿಸ್ತೇವೆ, 5 ಗಂಟೆಗೆ ಮಗ ವಾಪಸ್ ಬರ್ತಾನೆ. ಮನೆಗೆ ಬಂದ ಮೇಲೆ ಅವ ಏನು ಬರೀತಾನು, ಏನು ಓದ್ತಾನು, ಯಾವ ಪೇರೆಂಟ್ಸು ಕೇಳೋದಿಲ್ಲ. ಪಾಟಿ ಚೀಲ ಒಗದವ ನಾವು ಗ್ರೌಂಡಿಗೆ ಬರ್ತಾನೆ, ಅಲ್ಲಿ ಸಾಲಿ ಕಡೆ ನಾವು ಎಗ್ ರೈಸ್ ತಿಂತಾನ, ಗೋಬಿ ಮಂಚೂರಿ ತಿಂತಾನ. ಮಕ್ಕಳು ಮನೆಗೆ ಬಂದವ ಯಾವ ಬಂದು ಮಕ್ಕೋತಾನ ಅವ್ರಿಗೆ ಗೊತ್ತಿರೋಲ್ಲ. ಯಾಕಂದ್ರೆ ಪಾಲಕರ ಬೇಜವಾಬ್ದಾರಿ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ SSLC ಪಾಸ್ ಆದ ತಕ್ಷಣ ಸಾಲಿಗೆ ಹೋಗೋದಿಲ್ಲ.
ಯಾಕಂದ್ರೆ ಅವ್ರು ಏನು ಓದಿರೋದಿಲ್ಲ. ನೀವು ಯಾರೂ ಮನೆಯಲ್ಲಿ ಕೇಳಲ್ಲ, ನನ್ನ ಮಗ ಶಾಲ್ಯಾಗ ಮಾಸ್ತರ್ ಏನು ಕಲಿಸಿದ ಅನ್ನೋದು ನೀವು ಯಾರು ಕೇಳಲ್ಲ. ಇವತ್ತಿಗೆ ಯಾರೋ ಒಬ್ಬ ಪೇರೆಂಟ್ಸು ಕೇಳಿದ್ರು. ಯಾಕಂದ್ರೆ ನಿಮ್ಮ ದುಡಿತ ನಿಮ್ಮ ಚಟಗಳಿಗೆ ಅದನ್ನೇ ಬಗೆಹರಿಸೋದು ರಗಡಾಗಿರ್ತದೆ. ಅಂದ್ಮತ್ತ ಮಕ್ಕಳು ಏನು ಓದುತ್ತಾರೋ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೋ, ಶಾಲ್ಯಾಗ ಏನು ಕಲಿಸಿದ್ರು ಅದನ್ನ ಯಾವ ಪೇರೆಂಟ್ಸ್ ಕೇಳೋದಿಲ್ಲ. ದಯವಿಟ್ಟು ಇವತ್ತು ಶಾಲೆಗಳು ಮಕ್ಕಳು ನಾವು ಬದಲಾವಣೆ ಆಗ್ಬೇಕಾರ ತಂದೆ ತಾಯಿಯಿಂದ ಮಾತ್ರ ಆಗೋದು. ಶಾಲೆಯಿಂದ ಆಕತಿ, ಇಂಗ್ಲಿಷ್ ಮೀಡಿಯಂನಿಂದ ಆಕತಿ, ಧಾರವಾಡ ಹಚ್ಚಿರ ಅಳವರ್ಕ ಹಚ್ಚಿರ ಮಕ್ಕಳು ಬದಲಾವಣೆ ಆಗ್ತಾರೆ ಅನ್ನೋದು ತಪ್ಪು ಕಲ್ಪನೆ. ನೀವು ಮನೆಯಲ್ಲಿ ಏನು ಎಜುಕೇಶನ್ ಕೊಡ್ತೀರಿ, ನೀವು ಮನ್ಯಾಗ ಯಾವಾಗ ಶಾಲೆ ಬಂದ ತಕ್ಷಣ ಏನು ಕಲಿಸಿದಾರೆ ಅಂತ ಕೇಳ್ತೀರಿ, ಅಲ್ಲಿ ಮಟ್ಟ ಮಕ್ಕಳು ಬದಲಾವಣೆ ಆಗೋದಿಲ್ಲ. ಎಲ್ಲ ಮಕ್ಕಳು ಗುಟ್ಕಾತಿದ್ದಾರೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ, ದಯವಿಟ್ಟು ಅವನು ಬಂದ್ ಮಾಡಿ. ಅವಾಗ ಮಾತ್ರ ಅದು ಬದಲಾವಣೆ ಆಕತಿ. ಮತ್ತೆ ನೀವು ಕುಡಿತೀರೇನಲ್ಲ, ಯಾಕಂದ್ರೆ ನಾವು ಎಷ್ಟೋ ಸಾರಿ ಅದನ್ನ ಸರಾಯಿ ಬಂದ್ ಮಾಡಬೇಕು, ಅದು ಮಾಡಬೇಕಂದ್ರೆ ನಾವು ಕುಡಿಯೋದು ಬಿಟ್ಟರೆ ಅವ್ರು ಮಾರೋದೇ ಇಲ್ಲ. ನೀವೇ ಕುಡಿಯೋದು ಬಿಟ್ಬಿಡಿ, ವಾರಗೊಮ್ಮೆ ಕೊಡ್ರಿ, ನೀವು ಮನೇಲಿ ಹೋಗಿ ಕೊಡ್ರಿ. ಬಟ್ ಈ ತರ ಬೀದಿ ತರ ಆಗಬಾರ್ದು. ಅದಕ್ಕೆ ನಾ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅವರಿಬ್ಬರು ನಾಯಕರು ಈಗ ತುಂಬಾ ಬದಲಾವಣೆ ಆಗಿದೆ. 1 ವರ್ಷ ಅಂತ ಅವರು ಸರಿಯಾಗಿ ಕುಡಿತಾ ಇಲ್ಲ, ಯಾಕೆ ಕುಡಿ ಅಂತ ಹೇಳೋದಿಲ್ಲ. ಅವರು ಹೆವಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಜಾಸ್ತಿ ಹೆವಿ ಕೆಲಸ ಮಾಡಿದ್ರೆ ದುಡ್ಡು ಬರ್ತೈತಿ, ಅರ್ಧ ಸರಿ ಕೊಡ್ಬೇಕು, ಅದು ಮನೆ ಕೊಡ್ಬೇಕಾಗತ್ತೆ. ಅದಕ್ಕೆ ಕೆಲಸಕ್ಕೆ ಹೋಗಿಬಿಟ್ಟಿದ್ದಾರೆ ಅವರು. ಅದಕ್ಕೆ ದಯವಿಟ್ಟು ಪಾಲಕರಿಂದನೂ ಗಮನದಲ್ಲಿಡಬೇಕು. ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಬರಬೇಕಾದ್ರೆ ನೀವೇ ಜವಾಬ್ದಾರಿ, ನೀವೇ ಅದನ್ನು ಸರಿಯಾಗಿ ನೋಡ್ಬೇಕು. ಶಾಲೆಯಿಂದ ಬಂದ ತಕ್ಷಣ ಪಾಟೀಲ್ ಚೆಕ್ ಮಾಡ್ಬೇಕು, ಏನಿದೆ ಪಾಟಿ ಚೀಲದಲ್ಲಿ, ಪುಸ್ತಕ ಅದಾವೋ, ಬುಗುರಿ ಅದಾವೋ, ಕಲ್ಲು ಅದಾವೋ, ಅದನ್ನು ನೀವು ಚೆಕ್ ಮಾಡಬೇಕು. ಅಂದಾಗ ಮಾತ್ರ ಬದಲಾವಣೆ ಆಗ್ತಿಲ್ಲ ಅಂತ ಆಗೋದಿಲ್ಲ. ಎಷ್ಟೋ ಜನ ಧಾರವಾಡ ಹೋಗ್ತಾರೆ, ಶಾಲೆಗೆ ಹೋಗೋದಿಲ್ಲ, ಅಡ್ಡಾಡ್ತಾರೆ, ಮತ್ತೆ 12 ಗಂಟೆ ಬಸ್ಸಿಗೆ ಬರ್ತಾರೆ. ಸುಮಾರು ಒಂದು 4-5 ಹುಡುಗರು ನಾವು ಕಾಲೇಜ್ಗೆ ಹೋಗಿ ಹಿಡಿದೇನೆ, ಶಾಲೆಗೆ ಹೋಗೋದಿಲ್ಲ. PUC ಫಸ್ಟ್ ಇಯರ್ ಮತ್ತು ಡಿಗ್ರಿ ಶಾಲೆಗೆ ಹೋಗ್ತಾರೆ, ಪಿಕ್ಚರ್ ನೋಡ್ತಾರೆ, ಮಾರ್ಕೆಟ್ ಆಡ್ತಾರೆ, ಮತ್ತೆ ವಾಪಸ್ ಊರಿಗೆ ಬರ್ತಾರೆ. ಅವರು ಸೆಕೆಂಡ್ ಇಯರ್ ಫೇಲ್ ಆಗಿದ್ದಾರೆ. ಸ್ಕೂಲು ಮುರಾರ್ಜಿ, ಹೆಬ್ಬಳ್ಳಿ ಮುರಾರ್ಜಿ ಹೆಬ್ಬಳ್ಳಿ ಮಾಡ್ಬೇಕಾದ್ರೆ ಸ್ವತಃ ಜಯಪುರ್ ಸರ್, ನಾವು ಸುಮಾರು ಒಂದು 7-8 ಹುಡುಗಿಯರು ಇಲ್ಲಿಂದ ಆಗಿದ್ರು. ಇವ್ರ ಇಂಟರ್ವ್ಯೂಗೆ ಹೋಗಿದ್ದೆ ನಾನು, ಇವ್ರ ಸ್ಕೂಲ್ ಹೋಗಿ ಅಡ್ಮಿಷನ್ ಆಗಿ ಅದಾದ ನಂತರ ಒಂದು 2-3 ಸಾರಿ ಜಯಪುರ್ ಸರ್ ನಾನು ಹೋಗಿದ್ದೆ. ಸುಮಾರು ಒಂದು 8-10 ಹುಡುಗಿಯರು ಇಲ್ಲಿಂದ ಹೋಗಿದ್ರು. ಯಾಕಂದ್ರೆ ಮಕ್ಕಳು ಕಲಿಬೇಕನ್ನೋರು ಎಲ್ಲಿಯಾದರೂ ಕಲಿತಾರೆ. ಅವರು ಕಲಿಬಾರ್ದನ್ನ ಅವರು ನೀವೇನು ಇಂಗ್ಲಿಷ್ ಮೀಡಿಯಮು ಅಥವಾ RCC ಬಿಲ್ಡಿಂಗ್ನಾಗ ಇಟ್ಟರು ಕಲಿಯೋದಿಲ್ಲ. ಹಾಗೆ ಯಾಕಂದ್ರೆ ಕೆಲವೊಬ್ಬರು ಬಡತನದಲ್ಲಿ ಇರ್ತಾರೆ, ಬಡತನದ ಅನುಭವ ಇರ್ತೈತೆ ಅವ್ರಿಗೆ. ನಾವು ಮನೆಗೆ ಹೋದ್ರೆ 2 ಹೊತ್ತು ಊಟ ಸಿಗುದಿಲ್ಲ. ಇಲ್ಲಿ ಹಾಸ್ಟೆಲ್ನಲ್ಲಿ 3 ಹೊತ್ತು ನಮ್ಗೆ ಟೈಮ್ ಊಟ ಕೊಡ್ತಾರೆ, ನಾಷ್ಟ ಕೊಡ್ತಾರೆ, ಓದಲಿಕ್ಕೆ ಹೇಳ್ತಾರೆ, ನಮ್ಮ ಅರಿವಿ ನಾವೇ ಒಪ್ಕೋಬೇಕು. ಇವೆಲ್ಲ ಒಂದು ನೀತಿ ಪಾಠು. ಇಲ್ಲಿ ಎಲ್ಲ ಮನೆಯೆಲ್ಲ ರೆಡಿ ಮಾಡುವಂತ ಓದೋದು ಬೇರೆ, ಅಲ್ಲಿ ನಾವಾಗೆ ಮಾಡ್ಕೊಂಡು ಓದೋದು ಬೇರೆ. ಅದರಲ್ಲಿ ಒಬ್ಬಳು ಹುಡುಗಿ ಉಳಿದೋದು. SSLC ಬರ್ಬಿಡೋದ್ರೆ ಎಲ್ಲ ಮಕ್ಕಳು ಬಿಟ್ಟು ಬಂದರು. ಯಾಕಂದ್ರೆ ಅವರು ಮನೆಯಲ್ಲಿ ಕೊಡ್ತಕ್ಕಂಥ ಸೌಕರ್ಯ ಮುಂದೆ ಎಜುಕೇಶನ್ ಮುಂದುವರಿಸಬೇಕು, ನನ್ನ ಬಡತನ ಪರಿಸ್ಥಿತಿ ನಿವಾರಣೆ ಮಾಡಬೇಕಂತ ಅಲ್ಲಿ ಅವರಲ್ಲಿ ಇಲ್ಲ. ಅವರಲ್ಲಿ ಇರ್ತಿದ್ಪ ಅಂದ್ರೆ ಅಷ್ಟು ಹುಡುಗಿಯರು ಇವತ್ತು ಆ ಸ್ಕೂಲಲ್ಲಿ ಓದ್ತಿದ್ರು. ಅವಳಿಗೆ ಅದು ಆಸಕ್ತಿ ಇದೆ, ಓದುವಂತ ಆಸಕ್ತಿ ಇದೆ. ಇಲ್ಲಿ ಅಲ್ಲಿ ಕಷ್ಟಕ್ಕಿಂತ ಮನೆಯಲ್ಲಿ ಕಷ್ಟ ಬಹಳ ಇದೆ ಅನ್ನೋ ಉದ್ದೇಶದಿಂದ ಅವಳು ಒಬ್ಬಳೇ ಉಳಿದಿದ್ದು. ಇವತ್ತು ಅವಳ ಎಜುಕೇಶನ್ ಅನ್ನು ಪೂರ್ಣ ಮಾಡ್ತಾಳೆ. BY ಅಣ್ಣಿಗೇರಿ ಅಂತೇಳಿ ದೊಡ್ಡ ಸಂಸ್ಥೆ, ಅದು YB ಅಣ್ಣಿಗೇರಿ ಅಂತೇಳಿ ನಮ್ಮ ಸೀನಿಯರ್ ಬ್ಯಾಚ್ ಇವರು, ಅವರು ಕಷ್ಟಪಟ್ಟು ಓದಿ ಅಣ್ಣಿಗೇರಿ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ಆ ಕಾಲೇಜಲ್ಲಿ ಮಗಳನ್ನು ಅವರು ದತ್ತಕ್ಕೆ ತೊಂದರೆ. 2 ವರ್ಷ PUC ಸೈನ್ಸ್ ಅದು ಅವ್ರು ಓದಿಸ್ತೇವೆ ಮಾಡ್ತೇವೆ ಅಂತ ಅವರು ದತ್ತಕ್ಕೆ ತೊಂದರೆ. ಅದೇ ಜಕಾತಿ ಸರ್ ಮತ್ತು ಜಯಪುರ್ ಸರ್. ಈಗ ಈ ಮಗಳ ಮತ್ತು ವರ್ಕ್ ಅಂದ್ರೆ ಆ ಮಗಳು ಏನ್ ಮಾಡ್ತಾ ಇದ್ದಾಳೆ ಯಾರು ಹೇಳ್ಕೊಡಲ್ಲ. ಈಗ ನನ್ನ ಮನೆ ಕಷ್ಟ ಇದೆ ನಾ ಇಲ್ಲಿ ಹೇಳ್ಕೊಡಲ್ಲ, ಆದ್ರೂ ಅವ್ರು ಇಲ್ಲಿ ಕಷ್ಟ ಯಾಕೆ ಹೇಳ್ಕೊತಾರೆ ಅಂತ ಎಷ್ಟೋ ಜನ ಮಕ್ಕಳಿದ್ದಾರೆ ಇಲ್ಲಿ. ನೀವು ಹೇಳುದಿಲ್ಲ, ಅವಳಿಗೆ ನಿಂತ್ಕೊಂಡು ಹೇಳಿದ ಕಷ್ಟ, ಬಟ್ ನೀವು ಯಾರು ಹೇಳುದಿಲ್ಲ. ನನ್ನ ಮನೆಯಲ್ಲಿ ಕಷ್ಟ ಇದೆ, ನಾ ಕಷ್ಟ ಇಲ್ಲಿ ಹೇಳುದಿಲ್ಲ. ಅದಕ್ಕೆ ಅವಳ ಕಷ್ಟವನ್ನು ಹೇಳಿದರೆ ಆ ಮಕ್ಕಳ ಕಷ್ಟವನ್ನು ಪ್ರೇರಣೆ ಆಗಬೇಕು. ನೀವು ಅದನ್ನು ಅವಳಲ್ಲಿ ಆಗುವಂಥ ಛಲವನ್ನು ಮಾಡಬೇಕು. ಅದಕ್ಕೆ ಏನು ಬೇಕಾದ ಸಹಕಾರ ಎಲ್ಲವೂ ಜಯಪುರ್ ಸರ್ ಮಾಡ್ತಾರೆ. ಅದಕ್ಕೆ ನಮ್ಮ ಮಲ್ಲಯ್ಯ ಸ್ವಾಮಿಗಳು ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಏನಾಗಲಿ ಸ್ವಲ್ಪ ಅಲ್ಪ ಪಾಲಿಗೆ ಅಂದ್ರೆ ನಾನು ಏನು ದುಡ್ತೇನೆ ಅದು ನಂದು ಸ್ವಲ್ಪ ಸಮಾಜಕ್ಕೆ ಇಲ್ಲವಂಥ ವ್ಯಕ್ತಿ ಅವರು. ಅದಕ್ಕಾಗಿ ಈ ವಿದ್ಯಾರ್ಥಿಗೆ ಅವರು 100 ರೂಪಾಯಿಯನ್ನು ಸಹಾಯಧನ ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಆ ವಿದ್ಯಾರ್ಥಿ ಅದನ್ನು ತಗೋಬೇಕಂತ ಹೇಳ್ತಾರೆ. ಈರನಗೌಡ ಬಸವರಾಜ ಪಾಟೀಲ್ ಅವರು, ಇವರು ನಮ್ಮ ಹಳೆ ಆತ್ಮೀಯರವರು.
ಏನಂದ್ರೆ ಏನು ಶಾಲೆ ಕಲೀಲಿಲ್ಲ ಅವ್ರು. ಯಾಕಂದ್ರೆ ಅವರು ಶಾಲೆ ಕಲಿಯೋ ಟೈಮ್ದಾಗ ಬೇರೆ ಊರಿಂದ ಬಂದು ಇಲ್ಲಿ ಕಲಿಬೇಕು ಅವ್ರು. ಮಳೆಗಾಲ ಜಾಸ್ತಿ ಹಿಂಗಾಗಿ ಪೂರ್ಣ ಶಾಲೆ ಕಲೀಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಇವತ್ತು ಒಕ್ಕಲ್ತನ ಮಾಡ್ತಾ ಇದ್ದಾರೆ. ಆದರೂ ಅವರು ಈಗ ಇಂಥ ಕಷ್ಟದಲ್ಲಿ ಕಲಿಯುವಂಥ ಮಕ್ಕಳಿಗೆ ಅವ್ರ ಕೈಲಾಗದೆ ಅವರೇ ನೌಕರಿ ಮಾಡಿದ್ರೆ ಏನು ಒಂದು 20-30 ಎಕರೆ ಹೊಲ ಇಲ್ಲ, ದುಡ್ಡು ಅಂತ ಮನುಷ್ಯರು ಅವರು ಸಹಾಯ ಮಾಡಿದರೆ ನೀವು ಸ್ವೀಕಾರ ಮಾಡಬೇಕು ಅಂತ ಕೇಳ್ತೀನಿ. ಹಿರಿಯರಿರ್ತಾರೆ, ಇಂಥೆಲ್ಲ ತಾಯಿಂದಿರ್ತಾರೆ. ನಿನ್ನ ಕನಸು ನೆನಪಾಗೋದಕ್ಕೆ ನೀವೆಲ್ಲ ಜನರು ನಾವು ಇದ್ದೇ ಇರ್ತೀವಿ ನಿಮ್ಮ ಜೊತೆಗೆ. ನೀನು ಒಬ್ಬ ದೊಡ್ಡ ಸಾಧಕಿಯಾಗಿ ಇಡೀ ನಮ್ಮ ಹೊನ್ನಾಪುರ ಅಷ್ಟೇ ಅಲ್ಲ, ಎಲ್ಲ ಇಡೀ ರಾಜ್ಯದಂತ ಒಳ್ಳೆ ಹೆಸರು ತರುವಂಥ ಮಗು ನೀನು ಆಗಬೇಕು ಅಂತ ಹೇಳಿ ಎಲ್ಲರ ಸಲುವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ದೇವರ ಸನ್ನಿಧಿಯಲ್ಲಿ ನಾವು ನಿಂತು ಇವತ್ತು ಮಾತಾಡ್ತಾ ಇದ್ವಿ. ಎಲ್ಲರ ಆಶೀರ್ವಾದ ನಿನಗಿದ್ದೇ ಇರುತ್ತೆ. ನೀನು ದೊಡ್ಡ ವ್ಯಕ್ತಿ ಆಗೇ ಆಗ್ತೀಯಾ. ನೀನೇನು IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ಅನ್ಕೊಂಡಿಯಾ ಅದನ್ನು ಹಾಗೆ ಆಗ್ತೀಯಾ ಅಂತ ನಿಮಗೆ ಹಾರೈಕೆ ಮಾಡ್ತಾ ನಿಮ್ಮಿಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈಗ ದೀಪ ಹುದ್ದಾರ್ ಈ ವಿದ್ಯಾರ್ಥಿ ವೇದಿಕೆಗೆ ಬರಬೇಕು. ಅದಾದ ನಂತರ ಸ್ಪಂದನಾ ನಂದನವಾಡಿ ಬಂದಿದ್ದಾಳೆ. ಸ್ಪಂದನಾ ನಂದನವಾಡಿಯ ಬದಲಾಗಿ ನಮ್ಮ ಭಾರತಿ ನಂದನವಾಡಿ ಬರಬೇಕು. ಭಾರತಿ ನಂದನವಾಡಿ ಒಂದು ದೊಡ್ಡ ಆಫೀಸರ್ ಮಾಡೇಬೇಕು ಅಂತ ಹೇಳಲು ಕನಸು ಕಟ್ಕೊಂಡಂಥವರು ನಾವು ಕೂಡ. ಜ್ಯೋತಿ ಕುಂದಗೋಳ ನಮ್ಮ ಹಳೆಯ ವಿದ್ಯಾರ್ಥಿ, ಅವಳು ಮೊದಲದಾಗಿ ಎಲ್ಲರಿಗೂ ಪ್ರೇರಣೆ ಆದಂತಹ ಜ್ಯೋತಿ ಕುಂದಗೋಳ ಮತ್ತು ಭಾರತಿ ನಂದನವಾಡಿ ನಮ್ಮ ಹೊನ್ನಾಪುರದಿಂದ ಒಂದು ಧಾರವಾಡಕ್ಕೆ ಹೋಗಿ ಒಳ್ಳೆ ಹೆಸರನ್ನ ಶಾಲೆ ಕಾಲೇಜಲ್ಲಿ ತಗೊಂಡು ಒಂದು ಕಷ್ಟಪಟ್ಟು ಬಹಳ ಅದನ್ನ ಚಾಲೆಂಜ್ ಆಗಿ ತಗೊಂಡು ಓದುವಂತಹ ಪ್ರತಿಭೆಗಳು ಅವರು ಕೂಡ ದೊಡ್ಡ ಆಫೀಸರ್ ಆಗ್ಬೇಕಂತ ಕನಸನ್ನ ಕಂಡುಕೊಂಡಂತವ್ರು ಹಾಗೆ ಆಗ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೂಡ ಅವರು ಮೂಡಿಸಿದ್ದಾರೆ. ಅವ್ರ ತಂದೆ, ಅವ್ರ ತಾಯಿ, ಅವರೆಲ್ಲರಿಗೂ ಬಹಳ ಹೆಮ್ಮೆ ಈ ಮಕ್ಕಳ ಬಗ್ಗೆ. ಅವರು ಕೂಡ ಆ ವಿಶ್ವಾಸನ ಪ್ರೇರಣೆ ಆಗ್ಬೇಕು. ಮುಂದೆ ಎಲ್ಲ ಮಕ್ಕಳು ಕೂಡ ನಾ ಈ ಅಕ್ಕನಾಗ ಆಗ್ಬೇಕು, ನಾ ಈ ಅಣ್ಣನಾಗ ಆಗ್ಬೇಕು ಅಂತ ಹೇಳಂದು ಎಲ್ಲರೂ ಕನಸು ಕಾಣ್ಬೇಕು. ಆ ತರ ಒಳ್ಳೆ ಹೆಸರನ್ನು ನಮ್ಮ ಹೊನ್ನಾಪುರಕ್ಕೆ ತರುವಂತ ಮದ್ದು ಮಕ್ಕಳು ನೀವು ಆಗ್ಬೇಕು ಅಂತ ಆಶಿಸ್ತಾ ನೀವು ಹಾಗೆ ಆಗ್ತೀರಿ ಅಂತ ಹೇಳ್ತಾ ಈ ಮುಂದೆ ವಿದ್ಯಾರ್ಥಿಗಳಿಗೆ ನಮ್ಮ ಪರಸ್ಪರ ಸರ್ ಅವರು ಜೀವನ ಚಕ್ರದ ಈ ಮೊಮೆಂಟ್ ಅನ್ನ ಪ್ರಶಸ್ತಿಯನ್ನ ಎಲ್ಲ ಮುದ್ದು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸರ್ ಶಕಾತಿ ಸರ್ ಬನ್ನಿ ಸರ್ ನೀವು. ಮನೆ ಇಲ್ಲದವರಿಗೆ, ಅನಾಥರಿಗೆ, ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ದಯವಿಟ್ಟು ಸಹಾಯ ಮಾಡಪ್ಪ. ರಾಧಾ, ನೀನೇನು ಬಿಟ್ಕೊಂಡೆ ದೇವ್ರ ಹತ್ರ? ನನ್ನ ಗೆಳತಿ ಆಸೆ ಈಡೇರ್ಸಪ್ಪ ಅಂತ ಬಿಟ್ಕೊಂಡೆ. ಅನುಭವಿಸೋದೈತಿ, ನಾವು ಧೈರ್ಯದಿಂದ ಅನುಭವಿಸೋಣ. ನಮ್ಮ ರಾಟಿ ಚಕ್ರ ತಿರುಗಿದ್ರೇನೆ ನಮ್ಮ ಜೀವನ ಚಕ್ರ ತಿರುಗೋದು.
ತಾತ ಊಟ ಮಾಡಿಲ್ಲ ತಾತ ಊಟ ಮಾಡಿಲ್ಲ ತಾತ 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 ಮನೆಯಾಗ ತುಂಬಾ ಕೆಲಸ ಅದಾವು, ಕಸ ಗುಡಿಸಿಲ್ಲ, ಬಾಂಡೆ ತಿಕ್ಕಿಲ್ಲ, ರೋಸ್ಟು ಹಂಗ ಬಿದ್ದವು. ಇನ್ನು ಬಿದ್ದಿಯಲ್ಲ ನೀನು ಇದ್ರ ಮೇಲೆ ಈ ಸುಲಭ ಮಾತು ಕೇಳಂಗಿಲ್ಲ. ಮಾಡ್ತೀನಿ ತಡಿ ಈಕಿಗೆ. ಅವಂತೆ ಅವ್ವ ಎಲ್ಲದಲ್ಲಿ ಮವ್ವ ಅಲ್ಲಿ ಗಾಡಿ ಮೇಲೆ ಅದ ನೋಡು. ಹೋಗಿ ಆಕಿ ಮುಂದೋಗಿ ಹೇಳಿ ಅಳು ಹತ್ತು ಬಂದ ಮೇಲೆ ಇಟ್ಲಾಗ ರಾಸಿ ಬಾಂಡೆದವು ಬಂದ್ ತಿಕ್ಕು ಅವಂತೆ ಅವ್ವ. ಯಾಕವ ನನ್ನ ನಾಲ್ಕರಲ್ಲಿ ಬಿಟ್ಟು ಹೋದೆವ? ನೋಡವ ಹೇಗೆ ಬರಿ ಕೊಟ್ಟಿದ್ದಾಳಂತ ಚಿಕ್ಕಮ್ಮ. ನೀನಿದ್ರೆ ಈಗ ಮಾಡ್ತಿದ್ದೇನವ? ಹೇಳವ. ಹೊಡೆದು ಬಡಿದು ಮಾಡ್ತಾಳವ, ಅಜ್ಜನಿಗೂ ಚಿತ್ರಹಿಂಸೆ ಕೊಡ್ತಾಳವ. ನಿನ್ನ ಜೊತೆ ನಾನು ಕರ್ಕೊಂಡು ಹೋಗ್ಬೋದಿತ್ತಲ್ಲವ, ಯಾಕವ ಬಿಟ್ಟು ಹೋದೆ? ಈ ಕಡೆನಾ ಮನ್ಯಾಗ ರಾಸಿ ಬಾಂಡೆ ಬಿದ್ದವು. ಯಾಕೆ ಸಿಗ್ಬೇಕು ಅವನ್ನ ಕೊಡ ತಗೊಂಡು ಅವನ್ ಬಡ್ದು ಬಾಂಡೆ ಸಿಗ್ಲಿ ಹೇಳಿದ್ರು. ಮಾರಿ ಮಾರಿ ನೋಡ್ಕೊಂತ ನಿಂತಿ ನಡಿ ಒಳಗ ಕೆಲಸ ಮಾಡಿ ನಡಿ ನಡಿ ಒಳಗೆ. ಈ ನಮ್ಮ ಮನೆ ಜೊತೆಗಿದ್ದಿ ಆದ್ರೂ ಇಂಥ ದೊಡ್ಡ ಸಾಯ್ಬಂಗಾದು ಗೌಡ, ನಮ್ಮವ್ವ ತಾಯಿ ಒತ್ತಿ ಇಟ್ಟು ಸಾಲಿ ಕಲ್ಸಿದ್ಲು ಗೌಡ. ಗೌಡ್ರ ನಮ್ಮ ಊರಿಗೆ ವೃದ್ಧ ಗೌಡ್ರ ಮಕ್ಕಳನ್ನ ಕಾಲೇಜ್ ಶಾಲೆಗೆ ಕರ್ಕೊಂಡು ಅವರಿಗೆ ಪೂರ್ಣ ಶಾಲೆ ಸೇರ್ತಾ ಇದ್ವಿ. ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ವಿ ಸರ್. ಅಲ್ಲಿ